ಒಂದೇ ಥರ ಚಿತ್ರಾನ್ನ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಮಕ್ಳಿಗೆ ಬಾಕ್ಸಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು 2 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಅನ್ನ ಇದ್ದರೆ ಅಂತೂ 2 ನಿಮಿಷದಲ್ಲಿ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅರ್ಧ ಹೋಳು ಅಂತೇನು ಹೇಳ್ತೀವಿ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. 3 ಬ್ಯಾಡ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು, ಒಂದು ದೊಡ್ಡ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ರುಬ್ಕೊಂಡಿದ್ದಾಗಿದೆ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಏನು ಹಾಕ್ಕೊಳ್ಳಲ್ಲ ನಾನು. ತುಂಬ ಟೇಸ್ಟಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. 2 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಂದೇ ಥರ ನಾವು ಚಿತ್ರಾನ್ನೆಲ್ಲ ಮಾಡ್ತೀವಲ್ಲ, ಟೇಸ್ಟ್ ಅಂತೂ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ನಾನು ಮಸಾಲೆನ ರುಬ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ಅದರ ಹಸಿ ವಾಸನೆ ಹೋದರೆ ಸಾಕು. ಒಂದು 2 ನಿಮಿಷ ಕ್ಲೀನಾಗಿ ತಿರ್ಸ್ಕೋಬೇಕು. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಇವಾಗ ಗೊಜ್ಜು ಕೂಡ ರೆಡಿಯಾಗಿದೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡಿದ್ದೀನಿ. ಅನ್ನ ಮಾಡಿ ಇಟ್ಕೊಂಡ್ರೆ ಅಂತೂ ನಿಮಗೆ 2 ನಿಮಿಷದಲ್ಲಿ ಈ ಚಿತ್ರಾನ್ನ ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದು ಸರಿ ಟ್ರೈ ಮಾಡಿದ್ರೆ ಮತ್ತೆ ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಅನ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಅನ್ನ ಮಾಡಿ ತಕ್ಷಣ ಕೂಡ ಹಾಕೋಬೋದು, ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದರೂ ಕೂಡ ಹಾಕೋಬೋದು. ನೈಟ್ ಅನ್ನ ಉಳಿದಿರೋ ಕೂಡ ತಕ್ಷಣ ಮಾಡ್ಕೋಬೋದು. ಈ ಥರ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈಸಿಯಾಗಿ ಬೇಗ ಬೇಕು ಅಂದವರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬಾಕ್ಸು ಕೂಡ ಕಳಿಸ್ಬೋದು. ಇವಾಗ ಮೊದಲನೇ ಟಿಪ್ಸ್ ನೋಡೋಣ. ಇವಾಗ ಸ್ಟೈನರಲ್ಲಿ ನಿಮಗೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಇದನ್ನು ಎಷ್ಟೇ ಉಜ್ಜಿದ್ರೂ ಹೋಗಲ್ಲ, ಕ್ಲೀನ್ ಮಾಡಿದ್ರೂ ಕೂಡ ಹೋಗಲ್ಲ. ಅಂದರೆ ಇದನ್ನ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ ತುಂಬ ಕಪ್ಪಾಗಿದೆ. ಇದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಯಾವ ಥರ ಮಾಡೋದು ಅಂತ ನೋಡೋಣ. ಈ ಥರ ಗಲೀಜಿದ್ದರೆ ನಾವು ಮತ್ತೆ ಯೂಸ್ ಮಾಡಿದ್ರೆ ನಮಗೆ ಗಲೀಜೆಲ್ಲ ಟೀ ಕಾಫಿ ಎಲ್ಲ ಫಿಲ್ಟರ್ ಮಾಡಿದಾಗ ಅದರಲ್ಲಿ ಬರುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಸ್ಟೈನರ್ನ ಬಿಸಿ ನೀರು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕುದಿಸ್ಕೋಬೇಕು. ಒಂದು 5 ನಿಮಿಷ ನೀರಲ್ಲಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದಮೇಲೆ 5 ನಿಮಿಷ ಹಾಗೆ ಬಿಟ್ಬಿಡಬೇಕು ಈ ಸ್ಟೈನರ್ನ. ಆಮೇಲೆ ತೆಗೆದುಬಿಟ್ಟು ನಾನು ಒಂದು ಸ್ಟೀಲ್ ನಾರಿಂದ ಉಜ್ಕೊಳ್ತಾ ಇದ್ದೀನಿ. ಎಲ್ಲಿ ಸೈಡಲ್ಲಿ ಕಪ್ಪುದಾಗಿ ಕಟ್ಕೊಂಡಿದೆಯೋ ಸ್ಟೈನರಲ್ಲಿ ಅದನ್ನು ನೀಟಾಗಿ ಈ ಥರ ಉಜ್ಜಿಬಿಟ್ರೆ ಕ್ಲೀನ್ ಆಗುತ್ತೆ. ಹೊಸ ಸ್ಟೈನರ್ ಥರ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಎಲ್ಲಿ ಕಾಫಿದೆಲ್ಲ ಕಟ್ಕೊಂಡಿದೆ, ಟೀ ಕಾಫಿದೆಲ್ಲ ಕಟ್ಕೊಂಡಿರುತ್ತೋ ಅದನ್ನು ನೀಟಾಗಿ ಈ ಥರ ಉಜ್ಜಿ ತೆಗೆದುಬಿಟ್ರೆ ಕ್ಲೀನ್ ಆಗುತ್ತೆ. ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ, ಹೊಸ ಸ್ಟೈನರ್ ಥರ ಕಾಣುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಉಜ್ಕೊಂಡು ಆದಮೇಲೆ ಒಂದು 2-3 ಸರಿ ತೊಳ್ಕೊಬೇಕು. ನಿಮಗೆ ಬೇಕು ಅಂದರೆ ಲಿಕ್ವಿಡ್ ಕೂಡ ಹಾಕಿ ಉಜ್ಕೋಬೋದು. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿದೆ ಅಂತ ಕಾಣ್ತಾ ಇರ್ಬೋದು. ತುಂಬ ಕ್ಲೀನಾಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ.
ಇವಾಗ ಮೆಣಸಿನ್ಕಾಯಿ ನಾವು ಬಿಡಿಸ್ತೀವಿ ಮತ್ತು ಕಟ್ ಮಾಡ್ತೀವಿ. ಕಟ್ ಮಾಡಿದಾಗೆಲ್ಲ ಕೈ ಉರಿ ಬರುತ್ತೆ. ಅದಕ್ಕೆ ಏನು ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಚಿಕ್ಕದಾಗಿ ಮೆಣಸಿನ್ಕಾಯಿ ಕಟ್ ಮಾಡಿದಾಗ ಕೈಗೆಲ್ಲ ಖಾರ ಆಗುತ್ತೆ. ಇಲ್ಲ ನಾವು ಗೊಜ್ಜು ಮಾಡಿದಾಗೆಲ್ಲ ಕೈಗೆಲ್ಲ ಹಸಿ ಗೊಜ್ಜು ಅಂತ ಏನು ಮಾಡ್ತೀವಿ ಅದೆಲ್ಲ ಮಾಡಿದಾಗ ಕೈ ತುಂಬ ಉರಿ ಬರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆನ ಕೈಗೆ ಹಾಕಿ ಉಜ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಎಣ್ಣೆನೇ ಉಜ್ಜಿಬಿಟ್ಟು, ಕೊಬ್ಬರಿ ಎಣ್ಣೆ ಆದರೂ ತೊಗೋಬೋದು, ಇಲ್ಲ ಮಸ್ಟರ್ಡ್ ಆಯಿಲ್ ಆದರೂ ಕೂಡ ತೊಗೋಬೋದು. ಈ ಥರ ಉಜ್ಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ, ನಿಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ನೀರಲ್ಲಿ ಕೈ ತೊಳೆದ್ಬಿಟ್ರೆ ಒಂದು ಚೂರು ಕೂಡ ಉರಿ ಇರಲ್ಲ. ಬೇಕಾದ್ರೆ ಟ್ರೈ ಮಾಡಿ. ಕೈನ ಕೂಡ 1-2 ನಿಮಿಷ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಕೈಯನ್ನು ಇಟ್ಬಿಟ್ಟು ನೀಟಾಗಿ ತೊಳ್ಕೊಂಡ್ರೆ ಕೈ ಉರಿ ಬರಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಪರ್ಸ್ ತೊಗೊಂಡಿದ್ದೀನಿ. ಪರ್ಸಲ್ಲಿ ನಾವು ಎಲ್ಲ ಐಟಮ್ ಇಟ್ಕೊಳ್ತೀವಿ, ಮತ್ತು ಕೀನ ಕೂಡ ಇಟ್ಕೊಳ್ತೀವಿ. ಕೀನ ಹುಡುಕಿದಾಗ ತಕ್ಷಣ ಸಿಗಲ್ಲ ನಿಮಗೆ. ಅದಕ್ಕೆ ಏನು ಮಾಡಬೇಕು ಅಂತ ನೋಡೋಣ. ಇವಾಗ ಮನೆ ಕೀನ ಮತ್ತು ಬೇರೆ ಐಟಮನ್ನೆಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಡ್ತೀವಿ. ಈ ಥರ ಹಾಕಿ ಇಟ್ಕೊಂಡ್ರೆ ಹುಡುಕಿದಾಗ ತಕ್ಷಣ ಸಿಗಲ್ಲ. ಮತ್ತು ಎಲ್ಲಾದ್ರೂ ನಾವು ಹೋದಾಗ ಪರ್ಸಲ್ಲಿ ಏನಾದ್ರು ಐಟಮ್ ತೆಗಿಬೇಕು ಅಂದರೆ ಕೀ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಒಂದು ಸೇಫ್ಟಿ ಪಿನ್ನಿಂದ ಈ ಥರ ಸೈಡಲ್ಲಿ ನಾವು ಪಿನ್ ಮಾಡ್ಕೊಂಬಿಟ್ರೆ ನಿಮಗೆ ಕೀ ಕೂಡ ಈಸಿಯಾಗಿ ಸಿಗುತ್ತೆ. ನೋಡಿ, ಈ ಥರ ಪಿನ್ ಮಾಡಿ ಇಟ್ಕೊಬೇಕು. ತಕ್ಷಣ ನಿಮಗೆ ಕೀ ಸಿಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಸಿಗುತ್ತೆ ಅಂತ. ಚಿಕ್ಕ ಪಿನ್ನಲ್ಲಿ ಇಟ್ಕೋಬೋದು, ಇಲ್ಲ ದೊಡ್ಡ ಪಿನ್ನಲ್ಲಾದರೂ ಕೂಡ ನಾವು ಈ ಥರ ಸೈಡಲ್ಲಿ ಪಿನ್ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ಸಿಗುತ್ತೆ. ಇವಾಗ ಮಾಪು ತುಂಬ ಹಳೇದಾಗಿರುತ್ತೆ. ನೀವು ಅದೇ ಮಾಪನ್ನ ತಂದು ಕ್ಲೀನ್ ಮಾಡಿದಾಗ ಮನೆಯೆಲ್ಲ ಗಲೀಜು ಹಾಗೆ ಇರುತ್ತೆ, ಕ್ಲೀನ್ ಆಗಲ್ಲ. ನೀವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಮಾಪಲ್ಲೇ ಗಲೀಜಿರುತ್ತೆ. ಈ ಮಾಪನ್ನು ನಾವು ಹೇಗೆ ಕ್ಲೀನ್ ಮಾಡೋದಪ್ಪ ಅಂದರೆ, ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ತುಂಬ ಗಲೀಜು ಅಂದರೆ ತುಂಬ ಗಲೀಜಾಗಿದೆ. ಇದನ್ನ ನಾವು ಹೊಸ ಮಾಪ್ ಥರ ಮಾಡ್ಕೋಬೋದು. ಇವಾಗ ಒಂದು ಬಕೆಟ್ ತೊಗೊಂಡಿದ್ದೀನಿ. ಒಂದು ಬಕೆಟಿಗೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಳಿ. ಆದಷ್ಟು ಅಗಲವಾಗಿರೋ ಬಕೆಟನ್ನು ತೊಗೊಳ್ಳಿ. ನಾನು ಚಿಕ್ಕದಿರೋ ಬಕೆಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ, ಅಡುಗೆ ಉಪ್ಪು 1 ಟೇಬಲ್ ಸ್ಪೂನ್ ಅಡುಗೆ ಉಪ್ಪು, ಇದು ಲೆಮನ್ ಸಾಲ್ಟು. ನಿಮಗೆ ಲೆಮನ್ ಸಾಲ್ಟು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಇವಾಗ ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1-2 ಇಂಚಷ್ಟು ಪೇಸ್ಟ್ ಹಾಕ್ಕೊಂಡ್ರೆ ಸಾಕು. ಪೇಸ್ಟ್ ಹಾಕ್ಕೊಂಡಿದ್ದ ತಕ್ಷಣ ನಿಮಗೆ ನೋಡಿ ತಿರುಗಿಸ್ತಾ ಇದ್ದರೆ ಒಂದು ನೊರೆ ಬರ್ತಾ ಇರುತ್ತೆ. ಈ ಥರ ಬಂದರೆ ನಿಮಗೆ ನಿಮ್ಮ ಮಾಪು ಕ್ಲೀನ್ ಆಗುತ್ತೆ. ಈ ನೀರಲ್ಲಿ ಒಂದು 10 ನಿಮಿಷ ಹಾಕಿ ಇಟ್ಬಿಟ್ರೆ ಅಂತೂ ಹೊಸ ಮಾಪು ನಾವು ಯಾವಾಗ ತಂದಿರ್ತೀವಿ ಮನೆಗೆ ಆ ಥರ ಕಲರ್ ಬರುತ್ತೆ. ಇದನ್ನ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದು ಚೂರು ಕೂಡ ಗಲೀಜಿರಲ್ಲ. ನಾನು ಚಿಕ್ಕ ಬಕೆಟಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಬೇರೆ ಬಕೆಟಿಗೆ ಹಾಕ್ಕೊಂಡು ನಾನು ಅದನ್ನು ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಮಾಪು ಕ್ಲೀನಾಗಿದೆ ಅಂತ. 10 ನಿಮಿಷ ಹಾಗೆ ಬಿಟ್ಬಿಡಬೇಕು ಮಾಪನ್ನ ನೀರೊಳಗಡೆ. ಎಷ್ಟೇ ಗಲೀಜಾಗಿದ್ದರೂ ಕೂಡ ಕ್ಲೀನ್ ಆಗುತ್ತೆ. ನೀವು ಉಜ್ಜಬೇಕು ತಿಕ್ಕಬೇಕು ಅಂತಲೇ ಇಲ್ಲ. ನೋಡಿ ಸೈಡೆಲ್ಲ ಈ ಥರ ಕಪ್ಪು ಕಟ್ಕೊಂಡಿರೋದು ಕೂಡ ಈಸಿಯಾಗಿ ಬಂದುಬಿಡುತ್ತೆ. ಒಂದು 10 ನಿಮಿಷ ಆದ್ರೂ ಬಿಡಬೇಕು ನೀರಲ್ಲಿ. ತಕ್ಷಣ ತೆಗೆದ್ರೆ ಕ್ಲೀನ್ ಆಗಲ್ಲ. ಈ ನೀರಲ್ಲಿ ಚೆನ್ನಾಗಿ ಈ ಥರ ಅದ್ಬಿಟ್ಟು ತೆಗಿಬೇಕು ಕ್ಲೀನಾಗಿ. ಅಜ್ಜಿ ತೆಗೆದುಬಿಟ್ರೆ ಮಾಪ್ ಕೂಡ ಕ್ಲೀನ್ ಆಗುತ್ತೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ತುಂಬ ಗಲೀಜಿದೆ ನೀರು. ಇವಾಗ ಬೇರೆ ನೀರಲ್ಲಿ 2-3 ಸರಿ ತೊಳ್ಕೊಬೇಕು. ಈ ಥರ ಅಜ್ಜಿ ತೊಳ್ಕೊಂಡ್ರೆ ನಿಮಗೆ ಎಷ್ಟೇ ಗಲೀಜಿದ್ರೂ ಕೂಡ ಮಾಪು ಕ್ಲೀನ್ ಆಗುತ್ತೆ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಕ್ಲೀನ್ ಆಗುತ್ತೆ. ನೋಡಿ ಸೈಡೆಲ್ಲ ಕಪ್ಪು ಕಟ್ಕೊಂಡಿತ್ತು, ಅದೆಲ್ಲ ಈ ಥರ ಉಜ್ಜಿದಾಗ ಬಂದುಬಿಡುತ್ತೆ ಕೈಯಲ್ಲಿ. ನೋಡಿ ಈ ಥರ ಕ್ಲೀನಾಗಿದೆ. ಇವಾಗ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ನಾವು ಇದರಲ್ಲಿ ಮನೆ ಒರೆಸ್ತಾ ಇದ್ರೆ ಅಂತೂ ತುಂಬ ನೀಟಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.